ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲೇ ನಾವು ಒಂದು ವಿಚಾರ ಹೇಳಿದ್ವಿ. ಮೈಸೂರು ಮತ್ತು ಮೈಸೂರು ದಸರಾಗೆ ಸಂಬಂಧಪಟ್ಟಂತೆ ಎಷ್ಟು ವಿಚಾರಗಳನ್ನು ಹೇಳಿದ್ರು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಕಡಿಮೆನೇ ವಿಚಾರಗಳು ಇದ್ದೇ ಇದೆ ಅಂತಂದ್ಬಿಟ್ಟು ನಾವು ಆಗಲೇ ಮಾತನಾಡ್ತಾ ಇದ್ವಿ. ಮೈಸೂರಿನ ರತ್ನಖಚಿತ ಸಿಂಹಾಸನದ ಬಗ್ಗೆ ಮಾತಾಡೋಣ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಂದಿಧ್ವಜ ಪೂಜೆ ಕೂಡ ಆಗುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ 1:18 ಧನುರ್ಲಗ್ನದಲ್ಲಿ ನಂದಿಧ್ವಜ ಪೂಜೆ ಆಗುತ್ತೆ. ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸ್ತಾರೆ. ಎಂದಿನಂತೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು, ಈ ವರ್ತಿ ಸಿದ್ದರಾಮಯ್ಯನವ್ರದ್ದು 8ನೇ ವರ್ಷ ದಾಖಲೆ ಅದು. ಸೋಮೇಶ್ವರ ದೇವಾಲಯದ ಬಳಿ ನಂದಿಧ್ವಜ ಪೂಜೆ ಆಗ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ನಂದಿಧ್ವಜ ಪೂಜೆ. ಈಗ ನಂದಿಧ್ವಜವನ್ನು ತರಲಾಗ್ತಾ ಇದೆ. ನಿಮಗೆ ಗೊತ್ತಿದೆ, ನಂದಿಧ್ವಜ ಯಾವಾಗಲೂ ಹೀಗೆ ಇರಲ್ಲ. ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಜೋಡಿಸ್ಬೇಕು. ನಂದಿ ಅಂದರೆ ಶಿವನ ವಾಹನ, ಆ ಶಿವನ ವಾಹನವೇ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಅದನ್ನು ನಂದಿಧ್ವಜ ಅಂತ. ನಂದಿಧ್ವಜನೇ ಇಡೀ ಜಂಬೂ ಸವಾರಿಯ ಮೊದಲ ಮೆರವಣಿಗೆಯಲ್ಲಿ ಮೊದಲ ಜಾನಪದ ಕಲಾತಂಡವಾಗಿ ಹೋಗ್ತಕ್ಕಂಥದ್ದು. ಆ ನಂದಿ ಧ್ವಜವನ್ನು ಹೊತ್ತು ಕುಣಿಯುತ್ತಾರೆ. ಅದಕ್ಕೂ ಮೊದಲು ಅದಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಅದನ್ನು ಇರಿಸಲಾಗಿರುತ್ತೆ. ಮುಖ್ಯಮಂತ್ರಿಗಳು ಬರ್ತಾರೆ 1 ಗಂಟೆಯಿಂದ 1:18 ಒಳಗೆ. ಆ ಬಂದು ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಮೆರವಣಿಗೆಗೆ ಚಾಲನೆ ಕೊಟ್ಟಂತೆ ಅದು ಅಲ್ಲಿಂದ ನಂದಿ ಧ್ವಜ ಹೊರಟುಬಿಡುತ್ತೆ. ರೈಟ್, ನಾವಾಗಲೇ ಮಾತನಾಡ್ತಾ ಇದ್ವಿ ಸಿಂಹಾಸನದ ಬಗ್ಗೆ ನಾನು ಮಾಹಿತಿಯನ್ನು ಕೊಡಿಸ್ತೀನಿ. ಬಟ್ ಈಗ ನಾವು ನಂದಿಧ್ವಜವನ್ನು ನೋಡ್ತಾ ಇರೋದ್ರಿಂದ ನಂದಿಧ್ವಜದ ಪ್ರಾಮುಖ್ಯತೆ ಏನು ಜಂಬೂ ಸವಾರಿಯಲ್ಲಿ ಅನ್ನೋದ್ರ ಬಗ್ಗೆ ಚಿಕ್ಕರಂಗೇಗೌಡರು ವಿವರಿಸ್ತಾರೆ. ಶೈವ ಸಂಪ್ರದಾಯ ಧ್ವಜ ಶಿವನ ವಾಹನ ನಂದಿ, ಶಿವನ ಅಂಗರಕ್ಷಕ ನಂದಿ, ಶಿವನ ಪರಮಾಪ್ತ ನಂದಿ, ಶಿವನ ಎಲ್ಲ ಕಾರ್ಯಗಳು ಪ್ರಾರಂಭ ಆಗೋದೇ ನಂದಿಯಿಂದ. ಈ ಅರ್ಥದಲ್ಲಿ ಮತ್ತೆ ನಾವೇನಾದರೂ ಹೊಸ ಕೆಲಸವನ್ನು ಮಾಡ್ಬೇಕಾದ್ರೆ ನಾಂದಿ ಹಾಡಿದರು ಅಂತ ಹೇಳ್ತೀವಿ, ಅದು ಕೂಡ ನಂದಿ ಪದದಿಂದ ಉದ್ಭವ ಆಗಿರುವಂಥದ್ದು. ಅಂದರೆ ಪ್ರಾರಂಭ ಅಂತಲೇ ಹೇಳ್ಬೋದು ನಾವು ನಂದಿನ. ಮತ್ತು ಇದು ಅತ್ಯಂತ ದೊಡ್ಡ ಒಂದು ಕೋಲ್ನಿಂದ ಮಾಡಿರೋದ್ರಿಂದ ಜನಸ್ತೋಮ ಸೇರಿದಾಗ ಇದು ಚಲನೆಗೊಂಡ್ರೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಅನ್ನೋಂಥರ ಒಂದು ಸೂಚನೆ, ಸಂಕೇತ ಅದು. ಸೊ ಹೀಗಾಗಿ ಆಮೇಲೆ ಇದು ಧಾರ್ಮಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಕೆಲವು ದುಷ್ಟರ ರುಂಡಗಳನ್ನು ಚೆಂಡಾಡಿ ಅದಕ್ಕೆ ಅಲ್ಲಿ ಸೇರಿಸಿದ್ರು ಅಂತ, ಅದು ಧಾರ್ಮಿಕ ನಂಬಿಕೆ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇದು ಒಂದು ಕಲೆ, ಜೊತೆಗೆ ತುಂಬ ಭಾರ ಇರುತ್ತೆ. ಮತ್ತು ನಮ್ಮ ಸಂಸ್ಕೃತಿ ಇದರಲ್ಲಿ ಅಡಗಿದೆ. ಅಲ್ಲಿ ಒಂದೊಂದು ಕೂಡ ಚಿತ್ರಣಗಳಿರ್ತವೆ, ಒಂದೊಂದು ಅರ್ಥಗಳಿರುತ್ತೆ. ಸೊ ಇಷ್ಟೇ ಇರಬೇಕು, ಒಂದು ಡ್ರಮ್ ಶೇಪಲ್ಲಿ ಅದಿರುತ್ತೆ. ಸೊ ಅದನ್ನು ಕುಣಿಬೇಕಾದ್ರೆ ಹೊತ್ಕೊಂಡು ಅದು ಕೂಡ ತರಬೇತಿ ಬೇಕು. ಬ್ಯಾಲೆನ್ಸ್ ಮಾಡೋದು ಅಷ್ಟೇ. ಮತ್ತೆ ಅಲ್ಲಿ DNA, ನಾನು ಪದೇ ಯಾಕೆ DNA ಹೇಳ್ತೀನಿ ಅಂದರೆ, ನಾನು ಹೋಗ್ಬಿಟ್ಟು ಎತ್ಕೊಂಡು ಕುಣಿತೀನಿ ಅಂದರೆ ಆಗಲ್ಲ, ಬ್ಯಾಲೆನ್ಸ್ ತಪ್ಪಿರುತ್ತೆ. ಅದನ್ನು ಗೊತ್ತಿರೋರೇ ಅದನ್ನು ಹೊತ್ಕೊಂಡು ಕುಣಿದ್ರೆ ಅದು ಭಾಳ ಭಾರ ಇರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮರ್ಮಾಂಗಕ್ಕೆ ತಾಕಿ ಆ ವ್ಯಕ್ತಿ ಒತ್ತರನ್ನು ತೀರ್ಕೊಳ್ಳೋಂಥ ಸಂಭವನೂ ಇರುತ್ತೆ. ಈ ಎಲ್ಲವನ್ನ ಮ್ಯಾನೇಜ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ ಪಾರಂಪರಿಕವಾಗಿ. ಅವ್ರು ಬಂದು ಅದನ್ನು ಕುಣಿಸ್ತಾರೆ, ಮತ್ತು ಅದಕ್ಕೆ ದಾರನೂ ಕಟ್ಟಿರ್ತಾರೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರೆ ಇಲ್ಲಿಗೆ ಸರ್ಕಾರದ ದಸರಾ ಪ್ರಾರಂಭ ಆಗುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಈ ಜಂಬೂ ಸವಾರಿ, ಈ ಸರ್ಕಾರದ ದಸರಾದಲ್ಲಿ ಹಲವಾರು ವಿಭಾಗಗಳಿದ್ದಾವೆ, ಹ್ಯಾಂಡ್ ಓವರ್ ಆದಾಗೆ. ಮತ್ತು ಅಲ್ಲಿಂದ ಸಾಂಸ್ಕೃತಿಕವಾಗಿ ಟ್ಯಾಬ್ಲೋ ಅಂಬಾರಿ ಹೊರಡೋದಕ್ಕೆ ಇದು ಸೂಚನೆ. ಇಲ್ಲಿಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆಗೆ ಗ್ರೀನ್ ಸಿಗ್ನಲ್ ಇದು. ಅದು ರಾಜ್ಯದ ಪರವಾಗಿ, ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ಈ ಸಾರಿ ವಿಶೇಷ ಏನಂದ್ರೆ ಸಿದ್ದರಾಮಯ್ಯನವರ ವಿಶೇಷ 8ನೇ ನಂದಿ ಧ್ವಜಕ್ಕೆ ಅವರು ಚಾಲನೆಯನ್ನು ಕೊಡ್ತಿದ್ದಾರೆ. ಕರ್ನಾಟಕ ರಾಜ್ಯದ ಯಾವ ಮುಖ್ಯಮಂತ್ರಿಗೂ ಸಿಗದೇ ಇರುವಂತ ಈ ಒಂದು ಅದೃಷ್ಟ ಅನ್ನೋದಕ್ಕಿಂತ ಅವಕಾಶ, ಈ ಅವಕಾಶ ಇವ್ರಿಗೆ ಸಿಕ್ಕಿದೆ. ಬಹುಶಃ ಇದನ್ನ ಮೀರಿಸುವಂಥವ್ರ ಮುಂದೆ ಯಾರು ಬರ್ತಾರೆ ಹೇಳಕ್ಕಾಗಲ್ಲ. ಇದು 8ನೇ ಸಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸೋ ಮೂಲಕ ಜಂಬೂ ಸವಾರಿಯನ್ನು ಉದ್ಘಾಟನೆ ಮಾಡ್ತಾರೆ. ಅದಾದಮೇಲೆ ನಾಡಿನ ಜನಕ್ಕೆ ಒಂದು ಸಂದೇಶ ಕೊಡ್ತಾರೆ. ಅದು ರಾಷ್ಟ್ರಪತಿಗಳು ನಮ್ಮ ಇದೆಯಲ್ಲ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ ಸಂದೇಶ ಕೊಡೋದು ಅಂತ, ಹಾಗೆ ಇವರು ಕೂಡ ಒಂದು ಸಂದೇಶವನ್ನು ಕೊಡ್ತಾರೆ. ಬಹುಶಃ ಈ ಸಾರಿ ಏನಾದರೂ ವಿಶೇಷವಾದಂಥ ಸಂದೇಶವನ್ನು ಕೊಡ್ಬೋದೇನೋ. ಅದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಆ ಸಂದೇಶ ಅಡಕವಾಗಿರುತ್ತೆ. ಅವ್ರು ಏನು ಕಾರ್ಯಕ್ರಮ ಕೊಡ್ತಾರೆ ಅದ್ರ ಮೇಲೆ ಸಂದೇಶ ನಿಂತಿರುತ್ತೆ. ಮತ್ತು ಈ ಸಾರಿ ಎಲ್ಲವೂ ಒಳ್ಳೇದಾಗಿರೋದ್ರಿಂದ, ಯಾಕೆಂದ್ರೆ ಮಳೆ ಆಯಿತು ಅಂದರೆ ಒಳ್ಳೆ ಬೆಳೆ
ಒಳ್ಳೆ ಆಗಿದೆ ಅಂತ ಹೇಳಿದ್ರೆ ಒಳ್ಳೆಯ ಸಂದೇಶನೂ ಕೂಡ ಬರುತ್ತೆ. ಮತ್ತು ಇದು 8ನೇ ಅನುಭವದ ಸಂದೇಶ ಕೊಡ್ತಾರೆ. ಬೇರೆ ಮುಖ್ಯಮಂತ್ರಿಗಳಾದರೆ ಅವರಿಗೆ ಅನುಭವದ ಹಿನ್ನೆಲೆ ಇರಲ್ಲ, ಇಲ್ಲಿ ಆ ಅನುಭವದ ಹಿನ್ನೆಲೆ ಇರೋದ್ರಿಂದ ಬಹುಶಃ ಅತ್ಯುತ್ತಮವಾದ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ಬೋದು ಅಂತ ಭಾವಿಸ್ಬೋದು. ಓಕೆ, ಸಿಂಹಾಸನದ ಬಗ್ಗೆ ನಾವು ಕೇಳ್ತಾ ಇದ್ವಿ ನಿಮ್ಮನ್ನ. ಮಹಾಭಾರತದ ಉಲ್ಲೇಖ ನಾವು ಮಾಡಿದ್ವಿ. ನೆಕ್ಸ್ಟ್ ಐತಿಹಾಸಿಕವಾಗಿ ಹಿನ್ನೆಲೆ. ಈಗ ಸಿಂಹಾಸನದ ಬಗ್ಗೆ ನಂಬಿಕೆ ಬೇರೆ, ವಾಸ್ತವ ಬೇರೆ. ಹಾಂ, ಈಗ ನಂಬಿಕೆಯ ಪ್ರಕಾರ ಅದು ಮಹಾಭಾರತದ ಕಾಲದಲ್ಲೂ ಇರ್ಬೋದು, ಅಥವಾ ಹಿಂದೆನೂ ಇರ್ಬೋದು, ಅಥವಾ ಮೈಸೂರಿನ ಯದುವಂಶದ ಪ್ರಾರಂಭದ ಯಾರು ಯದುರಾಯರು ಕೃಷ್ಣರಾಯರಿಂದನೂ ಇರ್ಬೋದು, ಅಥವಾ ರಾಜ ಒಡೆಯರಿಂದನೂ ಆದರೂ ಅದನ್ನು ನಂಬಿಕೆ. ಆದರೆ ದಾಖಲೆಗಳ ಪ್ರಕಾರ ಹೋದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ನಂತರ ಈ ಸಿಂಹಾಸನದ ದಾಖಲೆಗಳು ಅಧಿಕೃತವಾಗಿ ಸಿಗ್ತಾ ಹೋಗುತ್ತೆ. ಇದನ್ನು ನಾವು ಹೀಗೂ ವಾದ ಮಾಡ್ಬೋದು. ಒಂದು ವೇಳೆ ಈ ಸಿಂಹಾಸನ ಇದ್ದಿದ್ರೆ 3ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತಾಗ ಬ್ರಿಟಿಷರಿಗೆ 3 ಕೋಟಿ ಚಿಲ್ಲರೆ ಹಣವನ್ನು ಕೊಡಬೇಕಾಗಿ ಬರುತ್ತೆ. ಅಷ್ಟು ದುಡ್ಡಿಲ್ಲ ಅಂತೇಳಿ ತನ್ನ ಸ್ವಂತ ಮಕ್ಕಳನ್ನು ಒತ್ತೆ ಇಡ್ತಾರೆ. ಅಡ ಇಡ್ತಾರೆ. ಅಂಥ ಸಮಯದಲ್ಲಿ ಈ ಸಿಂಹಾಸನ ಇದ್ದಿದ್ರೆ ಟಿಪ್ಪು ಸುಲ್ತಾನ ಸಿಂಹಾಸನ ಬ್ರಿಟಿಷರು ಕೊಟ್ಬಿಟ್ಟು ನನ್ನ ಮಕ್ಕಳನ್ನ ಒತ್ತೆ ಇಡೋ ಅವಶ್ಯಕತೆ ಎಲ್ಲ, ಹೋಗ್ರಪ್ಪ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡೋರು. ಅಂದರೆ ಆ ಕಾಲಘಟ್ಟದಲ್ಲಿ ಇಲ್ಲದೆ ಇರೋವಂಥ ಸಿಂಹಾಸನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾತಕ್ಕೆ ಬಂತು ಅಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದಾಗ ಬಹುಶಃ ಬಹುತೇಕ ಮೈಸೂರಿನಲ್ಲಿ ಯುದ್ಧದ ಸನ್ನಿವೇಶ ಮುಕ್ತಾಯ ಆಗಿತ್ತು. ಅದೇನೋ ಒಂದು ವಾದ ಇದೆಯಲ್ಲ ಸರ್, ಆಕ್ರಮಣಕಾರರ ದಾಳಿಯಿಂದ ಇದನ್ನೆಲ್ಲೋ ಬಚ್ಚಿಟ್ಟಿದ್ರು ಅಂತಲ್ಲ, ಅಲ್ಲ, ಅದಕ್ಕೆ ಅದು ಪುರಾವೆ ಇಲ್ವಾ? ಧಾರ್ಮಿಕವಾಗಿ ಕೆಲವೊಂದು ನಂಬಿಕೆಗಳನ್ನ ಹೇಳ್ತಾರೆ. ಆಕ್ರಮಣಕಾರರಿಂದ ಇದನ್ನ ಬಚ್ಚಿಟ್ಟಿದ್ರು ಅಂತ ಹೇಳ್ತಾರೆ. ಆ ಇಟ್ಟಿರೋದಕ್ಕೆ ದಾಖಲೆ ಇಲ್ಲ. ಇವೆಲ್ಲವೂ ಐತಿಹ್ಯಗಳನ್ನ ನಾವು ನಿರಾಕರಿಸೋಕ್ಕೂ ಆಗಲ್ಲ, ಹಾಗನ್ಬಿಟ್ಟು ಸಂಪೂರ್ಣ ಒಪ್ಪಕ್ಕೂ ಆಗಲ್ಲ. ಅದು ಒಂದು ನಂಬಿಕೆ ಇದೆ. ನನಗೆ ಇನ್ನೂ ಒಂದು ಪ್ರಶ್ನೆ, ನೀವು ಹೇಳಿದ್ ಕರೆಕ್ಟ್. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಿದ್ರೆ ಅರಮನೆ ಸಿಂಹಾಸನ ಯಾಕೆ ಅದನ್ನ ಬಿಡ್ತಾ ಇದ್ರು, ಕೊಡ್ತಾ ಇದ್ರು.